ಮಾದಿಗ ಸಂಘಟನೆಗಳ ಒಕ್ಕೂಟ ಮುಖಂಡರಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ. ಮಾದಿಗ ಸಂಘಟನೆಗಳ ಒಕ್ಕೂಟ ಮುಖಂಡರುಗಳಾದ ಎನ್. ಮೂರ್ತಿ, ಜಂಬೂ, ದಿ. ಸಿದ್ದೇಶ್ ಮತ್ತು ಇತರೆ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಇಂದು ನಗರದ ಮೌರ್ಯ ವೃತ್ತ ಗಾಂಧಿ ಪ್ರತಿಮೆ ಮುಂದೆ ಉದ್ಯೋಗ ನೇಮಕಾತಿಗಳಲ್ಲಿ ಒಳಮೀಸಲಾತಿ ಜಾರಿಗೆ ತರಬೇಕೆಂದು ಗಾಂಧಿ ಪ್ರತಿಮೆ ಮುಂದೆ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಎನ್. ಮೂರ್ತಿರವರು, ಕರ್ನಾಟಕ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾದ ಶಂಕರಪ್ಪನವರು, ವಿಶ್ವ ಜಾಂಬವ ಮಹಾಸಭಾ ರಾಜ್ಯಾಧ್ಯಕ್ಷ ಭೀಮ್ ರಾಜ್ ರವರು, ಮೂಲ ಮಾದಿಗ ಮೂವ್ಮೆಂಟ್ ರಾಜ್ಯಾಧ್ಯಕ್ಷರಾದ ಜೆ. ಸಿ. ಪ್ರಕಾಶ್ ರವರು, ಮಾದಿಗ ದಂಡೋರ ರಾಜ್ಯ ಉಪಾಧ್ಯಕ್ಷ ಕೈವಾರ ದೇವರಾಜ್ ಮತ್ತು ಜೈ ಭೀಮ್ ಅಕಲಕ್ರಿಯಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಬಿಎಂ ಮುನಿರಾಜು ಮತ್ತು ಇತರ ಮುಖಂಡರು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿ ಕೂಡಲೇ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಮೀಸಲಾತಿ ಅಳವಡಿಸುತ್ತಲೇ 56,432 ಉದ್ಯೋಗಗಳನ್ನು ತುಂಬಿಕೊಳ್ಳಿರೋದನ್ನು ವಿರೋಧ ಮಾಡಿ 50ಕ್ಕೂ ಹೆಚ್ಚು ರಾಜ್ಯ ಮಟ್ಟದ ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಗಳು ಒಟ್ಟಾಗಿ ಮಾದಿಗ ಸಂಘಟನೆಗಳ ಒಕ್ಕೂಟವನ್ನು ಮಾಡಿ ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬೃಹತ್ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ರವಾನಿಸ್ತಾ ಇದ್ದೇವೆ. ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಉಭಯ ಸದನಗಳಲ್ಲಿ ತೀರ್ಮಾನ ಆಗಿ ಅನುಮೋದನೆ ಆಗಿದೆ. ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿದೆ. ರಾಜ್ಯಪಾಲರ ಅಂಕಿತ ಹಾಕಿ ಈಗಾಗಲೇ ಅದು ವಿಧೇಯಕ ಜಾರಿಯಲ್ಲಿದೆ. ಇದೆಲ್ಲವನ್ನು ಸಿದ್ದರಾಮಯ್ಯನವರು ಬದಿಗೊತ್ತಿ, ಅವ್ರ ಸರ್ಕಾರ ಬದಿಗೊತ್ತಿ ಒಳ ಮೀಸಲಾತಿ ಇಲ್ದೇ ಉದ್ಯೋಗ ನೇಮಕ ಮಾಡೋಕೆ ಕೊಟ್ಟಿದೆಯಲ್ಲ, ಇದು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಮರಣೆ ಶಾಸನ. ಮಾದಿಗ ಸಂಬಂಧಿತ ಜಾತಿಗಳು ಸಹಸ್ರಾರು ವರ್ಷಗಳಿಂದ ತಲೆ ಮೇಲೆ ಮಲವರುವಂಥದ್ದು ಕಟ್ಟಕಡೆ ಸಮಾಜ, ಮೋಚುಗಳು ಬೀದಿ ಬದಿಯಲ್ಲಿ ಚಪ್ಪಲಿ ಹೊಲಿಯುವಂಥ ಜನ, ಮಹಾನಗರಗಳಲ್ಲಿ ಕಸಗಳನ್ನು ಕೈಯಲ್ಲಿ ಬಾಚುವಂಥ ಜನ, ಇವರ ಮಕ್ಕಳುಗಳು ಒಂದು ಉದ್ಯೋಗ ಸಿಗೋದು ಬೇಡವಾ, ಸ್ವಾಭಿಮಾನಿಗಳಾಗೋದು ಬೇಡವಾ? ನಮ್ಮ ಉದ್ದೇಶ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳಿಗೂ ನ್ಯಾಯ ಕೊಡಬೇಕು. ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ವಿತರಣೆ ಮಾಡಬೇಕು. ಉದ್ಯೋಗದಲ್ಲಿ, ಬಡ್ತಿನಲ್ಲಿ, ಮುಂಬಡ್ತಿನಲ್ಲಿ ಮತ್ತು ಬಜೆಟ್ನಲ್ಲಿ, SC, ST, TSPನಲ್ಲಿ ಮತ್ತು ಉದ್ಯೋಗಗಳಲ್ಲಿ ಸಮಾನ ಅವಕಾಶವನ್ನು ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸಾಮಾಜಿಕ ನ್ಯಾಯವನ್ನು ಕೊಡ್ತೀವಿ ಅಂತೇಳಿ ಸಂವಿಧಾನವನ್ನು ಕೊರಳಿಗೆ ನೇತಾಕೊಂಡು ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯನವರು ನಾವು ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ಹೇಳ್ತಾ ಇದ್ದೀರಿ. ನೀವು ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಮಾಡೋದಿದೆಯಲ್ಲ, ಇದು ಸಾಮಾಜಿಕ ನ್ಯಾಯ, ಇದು ಸಂವಿಧಾನದ ಆಜ್ಞೆ. ಸಂವಿಧಾನದ ಆಜ್ಞೆಯನ್ನು, ನ್ಯಾಯಾಲಯದ ತೀರ್ಪುಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ಉದ್ಯೋಗವನ್ನು ಒಳ ಮೀಸಲಾತಿ ಇಲ್ದಲೇ ತುಂಬ ಓದ್ತಾ ಇದ್ದಾರೆ. ಕೂಡಲೇ ಉದ್ಯೋಗ ನೇಮಕಾತಿಯಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸಬೇಕು ಅಂತ ಈ ಮೂಲಕ ನಾವು ಆಗ್ರಹಿಸಿ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ನಾವು ಪ್ರತಿಭಟನಾ ಪ್ರದರ್ಶನಗಳನ್ನು ಮಾಡ್ತಾ ಇದ್ವಿ. ಸಿದ್ದರಾಮಯ್ಯನವರು, ಅವರ ಸರ್ಕಾರ ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದಿದೆ, ಜಟಾಪಟಿಗಳನ್ನು ಮಾಡ್ತಾ ಇದ್ದಾರೆ. ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ, ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ 101 ಜಾತಿಗಳಿಗೂ ಅವರ ಜನಸಂಖ್ಯೆ ಆಧರಿಸಿದಂಥ ಮೀಸಲಾತಿ ಕೊಡಿ ಅನ್ನೋದ್ರಲ್ಲೇ ತಪ್ಪಿದೆ. ಈ ಜಾತಿಗಳು ಕಿತ್ತಾಡಿ ಬೀದಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪರಮ ಕೊರ್ಚ ಲಮಾಣಿಗಳು ನಿಮಗೂ ಮೀಸಲಾತಿ ಕೊಡಿ ಅಂತ ಹೇಳಿದ್ದೇವೆ, ವಲಯ ಸಮಾಜಕ್ಕೂ ಮೀಸಲಾತಿ ಅಂತ ಕೊಡಿ ಅಂತ ಹೇಳಿದ್ದೇವೆ, ಮಾದಿಗ ಸಮಾಜಕ್ಕೂ ಮೀಸಲಾತಿ ಅಂತ ಕೊಡಿ ಅಂತ ಹೇಳಿದೆ. ಮಾದಿಗ ಸಂಬಂಧ ಸಮಾಜ 35 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ. ಅಲೆಮಾರಿಗಳಿಗೆ 1% ಮೀಸಲಾತಿ ಕೊಡಿ ಅಂತ ಹೇಳಿದ್ದೇವೆ. ಪಾಪ ತೀರ ಸಂಕಷ್ಟದಲ್ಲಿದ್ರಲ್ಲ ಅಲೆಮಾರಿಗಳು, ಅವ್ರಿಗೂ ಕೂಡ ಮೀಸಲಾತಿಯನ್ನು ಕೊಡದಂಗೆ ಯಾವ ಪುರುಷಾರ್ಥಕ್ಕೋಸ್ಕರ ಸರ್ಕಾರ ನಡೆಸ್ತಾ ಇದ್ದೀರಿ ನೀವು? ಈ ಬಡವರಿಗೆ ಈ ನ್ಯಾಯ ಕೊಡೋದಕ್ಕೆ ಸಮಾಜ ಯೋಚನೆಯನ್ನು ಮಾಡಬೇಕಾಗಿದೆ. ಸಾಮಾಜಿಕ ನ್ಯಾಯದ ಅಧಿಕಾರ, ನಾನು ಸಂವಿಧಾನದ ಜಾರಿ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯವರು ಒತ್ತಡಕ್ಕೆ ಮಣಿದಿದ್ದಾರೆ. ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದಿದ್ದಾರೆ. ಒಳ ಮೀಸಲಾತಿ ವಿರೋಧಿಗಳು ಸಂವಿಧಾನದ ವಿರೋಧಿಗಳು. ರಾಜ್ಯ ಆದಿವಾಸಿ ಸಂಘದ ರಾಜ್ಯಾಧ್ಯಕ್ಷ, ಇವತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ಆಶಯದಲ್ಲಿ ನಾವು ಪಾದಯಾತ್ರೆ ಮೂಲಕ ನಾವು ಯಾವುದೇ ಕಾನೂನು ಉಲ್ಲಂಘಿಸ್ತಾ ಇಲ್ಲ. ಪಾದಯಾತ್ರೆ ಮೂಲಕ
ನಿಧಾನವಾಗಿ ಸಮಾಧಾನವಾಗಿ ಮುಖ್ಯಮಂತ್ರಿಗೆ ಹೋಗಿ ನಾವು ಮನವಿ ಪತ್ರ ಸಲ್ಲಿಸ್ತೀವಿ. ಉದ್ದೇಶ ಏನು ಅಂತಂದರೆ ಒಳ ಮೀಸಲಾತಿ ಜಾರಿ ಆಗಬೇಕು ಅನ್ನೋದು ಒಂದೇ ಉದ್ದೇಶ. ಇವತ್ತೇನು 56,432 ಹುದ್ದೆಗಳನ್ನ ಸರ್ಕಾರ ಪ್ರಕಟಣೆ ಮಾಡಿದೆ, ಅದರಲ್ಲಿ ಒಳ ಮೀಸಲಾತಿ ಅಳವಡಿಸಿ ಆ ಒಂದು ಹುದ್ದೆಗಳನ್ನ ನೇಮಕಾತಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇವತ್ತು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಇಡೀ ರಾಜ್ಯದಲ್ಲಿ ನಾವು ಬಂದಿದ್ವಿ. ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡಿಕೊಂಡು ಮುಖ್ಯಮಂತ್ರಿಗಳು ಭೇಟಿ ಮಾಡಿಬಿಟ್ಟು ನಾವು ಮನವಿ ಪತ್ರ ಸಲ್ಲಿಸ್ತೀವಿ. ಸನ್ಮಾನ್ಯ ಬಂಧುಗಳೇ, ಮಾದಿಗ ಸಂಘಟನೆಗಳ ಒಕ್ಕೂಟ, ಮಾದಿಗ ದಂಡೋರ, MRHS, DSS, ಆದಿಜಾಂಬವ ಸಂಘಗಳು ಎಲ್ಲರೂ ಸೇರಿ ರಾಜ್ಯಾದ್ಯಂತ 32 ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಪ್ರತಿಭಟನೆನ ಮಾಡ್ತಾ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆಗಸ್ಟ್ 1ರಿಂದ 2024ರಿಂದ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನು ನೀವು ಜಾರಿ ಮಾಡಿಲ್ಲ. ಸುಪ್ರೀಂ ಕೋರ್ಟ್ಗೆ ಅಗೌರವವನ್ನು ತೋರಿಸ್ತಾ ಇದ್ದೀರಾ ನೀವು ಸರ್ಕಾರದವರು. ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಾ, ಆಯಿತಾ? ಅದನ್ನು ಉಲ್ಲಂಘನೆ ಮಾಡೋದ್ರ ಮೂಲಕ ನೀವೇ ಅಲೆಮಾರಿಗಳು ಕೋರ್ಟ್ಗೆ ಹೋಗಂಗೆ ಮಾಡಿರೋದು, ನೀವೇ 50% ಮಾತ್ರ ಕೊಡಬೇಕು ಅನ್ನಂಗೆ ಮಾಡಿರೋದು ನೀವೇನೆ. ಎಲ್ಲ ಈ ಸರ್ಕಾರ ಬೇಕಂತಲೇ ಕುತಂತ್ರಗಳನ್ನು ಹುಟ್ಟಾಕುತ್ತಾ 2 ವರ್ಷದಿಂದ ವಿಳಂಬ ಮಾಡ್ತಾ ಇದೆ. 56,432 ಹುದ್ದೆಗಳನ್ನು ಒಳ ಮೀಸಲಾತಿ ಅಳವಡಿಸಿ ಮಾಡಬೇಕು ಅನ್ನೋದನ್ನ ಆದೇಶವನ್ನು ಇವತ್ತೇ ನೀವು ಹೊರಡಿಸ್ರಿ, ಆಯಿತಾ? ಆಮೇಲೆ ಒಳ ಮೀಸಲಾತಿನ ಜಾರಿ ಮಾಡಿರಿ 15%ಅಲ್ಲಿ, ಆವಾಗ ನಾವು ನಿಮ್ಮ ಒಪ್ಕೊತೀವಿ. ಇಲ್ಲಾಂದರೆ ನೀವು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರ, ಸುಪ್ರೀಂ ಕೋರ್ಟ್ ವಿರೋಧಿ ಸರ್ಕಾರ, ಕಾನೂನನ್ನ ಉಲ್ಲಂಘನೆ ಮಾಡ್ತಕ್ಕಂಥ ಸರ್ಕಾರ. ಇಟ್ ಈಸ್ ನಾಟ್ ಕಾಂಗ್ರೆಸ್ ಪಾರ್ಟಿ, ಇಟ್ ಈಸ್ ಎ ಕ್ಯಾಸ್ಟಿಸ್ಟ್ ಪಾರ್ಟಿ, ಜಾತಿವಾದಿ ಪಕ್ಷ ಅದು, ಆಯಿತಾ? ಬಲಹೀನರನ್ನು ತುಳಿಯುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ರಾಹುಲ್ ಗಾಂಧಿ ಅವರು ಸುಮ್ಮನೆ ಫೇಕು, ಅವರು ಎಲ್ಲೋ ಒಂದು ಕಡೆ ಚೂತ್ರದ ಗೊಂಬೆ ಥರ ಆಡ್ತವ್ರೆ ರಾಹುಲ್ ಗಾಂಧಿ ಅವರು. ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ರಾಹುಲ್ ಗಾಂಧಿ. ನಾವು ಹೇಳ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ನಾವು ಈಗ ಬಂದಿರತಕ್ಕಂಥ ಚುನಾವಣೆಗಳು ಏನಿದಾವೋ, ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವಂಥ ನಿರ್ಣಯ ಕೈಗೊಳ್ಳಬೇಕಾಗುತ್ತೆ ನಾವೆಲ್ಲರೂ ಸೇರಿ. ಆಮೇಲೆ ಭಾಳ ಮುಖ್ಯವಾಗಿ ಹೇಳ್ತಾ ಇದ್ದೀವಿ ನಾವು, ಈ ಇಡೀ ಪಕ್ಷ ಇವತ್ತು ಮಾದಿಗರ ಓಟು ಬೇಡ ಅಂತ ಹೇಳ್ತಾ ಇದೆ. ಮಾದಿಗರ ಓಟು ಬೇಡ ಅಂತ ಹೇಳ್ತಾ ಇದ್ದೀರಾ. ಇವತ್ತು ಮುಂದೆ ಬರ್ತಕ್ಕಂಥ 27ನೇ ತಾರೀಕು ವಿಶೇಷ ಕ್ಯಾಬಿನೆಟನ್ನು ಕೂಡ ಮುಂದಾಕೋದಕ್ಕೆ ಹುನ್ನಾರವನ್ನು ನಡೆಸಿದ್ದೀರಾ, ನಮ್ಗೆ ಗೊತ್ತಾಗಿದೆ. ಮುಂದಾಕೋದಕ್ಕೆ 27ನೇ ತಾರೀಕು ಕ್ಯಾಬಿನೆಟ್ ವಿಶೇಷ ಇದನ್ನ ಕೋಡ್ ಆಫ್ ಕಂಡಕ್ಟು ಅದು ಇದು ಅಂತ ನೆಪಗಳು ಹೇಳಿ ಮುಂದಾಕೋದಕ್ಕೆ ಹೊರಟಿದ್ದೀರಾ. ಯಾವ ಕೋಡ್ ಆಫ್ ಕಂಡಕ್ಟು ಅಂತ ಅಡ್ಡಿಗಳಿಲ್ಲ, ಮತ್ತು ಯಾವುದೇ ಕಾನೂನಿನ ಅಡಚಣೆಗಳಿಲ್ಲ, ಆಯಿತಾ? ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ಗೆ ನೀವು ಗೌರವ ಕೊಡಬೇಕು. ಇಡೀ ದಕ್ಷಿಣ ಭಾರತದ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಗೌರವ ಕೊಟ್ಟಿದ್ದೇವೆ. ನಾವು ಸುಪ್ರೀಂ ಕೋರ್ಟ್ನ ಗೌರವವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಬೀದಿಗಿಳಿತಿದ್ದೀವಿ ಇವತ್ತು. ಸುಪ್ರೀಂ ಕೋರ್ಟ್ನ ಆದೇಶವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಬೀದಿಗಿಳಿತಿದ್ದೀವಿ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ದುರಂತ.